ಜಾತಿ ಗಣತಿ ವರದಿ ಸಲ್ಲಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನ ಭುಗಿಲೆದ್ದಿದೆ. ಜಾತಿ ಗಣತಿ ವರದಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಸ್ವರ. ಈ ಜಾತಿ ಗಣತಿ ವರದಿಯಲ್ಲಿ ಹಲವು ದೋಷಗಳಿವೆ. 4 ಜನರ ಮನೆಗೆ ಹೋಗಿದ್ದಾರೆ, ಕೆಲವರ ಮನೆಗೆ ಹೋಗೇ ಇಲ್ಲ. ನಮ್ಮ ಸಂಬಂಧಿಕರ ಹಲವು ಮನೆಗಳಿಗೆ ಬಂದೇ ಇಲ್ಲ. ಹೀಗಾಗಿ ಈ ರೀತಿಯ ಕೆಲ ಗೊಂದಲಗಳಿದ್ದಾವೆ. ಜಾತಿ ಗಣತಿ ನಡೆದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ಲಾ ಸಮುದಾಯಕ್ಕೂ ಸಮಾನ ಅವಕಾಶ ಸಿಗಬೇಕು. ವೀರಶೈವ ಲಿಂಗಾಯತ ಜಾತಿಯಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ. 103 ಉಪ ಪಂಗಡಗಳಿರೋದ್ರಿಂದ ಅಧ್ಯಯನ ಮಾಡಬೇಕು. ವೈಜ್ಞಾನಿಕ ಅಧ್ಯಯನ ಮಾಡಿ ಬಳಿಕ ವರದಿಯನ್ನ ಸ್ವೀಕರಿಸಬೇಕು ಅಂತ ಮಾಗಡಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿಯನ್ನು ಇನ್ನೂ ಒಂಚೂರು ಮಾಡಿ ಇನ್ನೂ ಸ್ವಲ್ಪ ಸಮವಾಗಿ ಅವಕಾಶ ಕೊಡಿ. ಯಾಕಂತಂದರೆ ಈಗ ನಮ್ಮ ಜಾತಿ ವೀರಶೈವ ಲಿಂಗಾಯತ ಅನೇಕ ಉಪ ಪಂಗಡಗಳಿದ್ದಾವೆ, ಹೇಳ್ಬೋದಲ್ಲ, ಅನೇಕ ಉಪ ಪಂಗಡಗಳಿದ್ದಾವೆ. 103 ಉಪ ಪಂಗಡಗಳು ಬೇರೆ 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 ಬಸ್ಸಿದ್ದಾರೆ. ಸೊ ಹೀಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ. ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದರೆ ಎಲ್ಲರನ್ನೂ ಮಾಡಬೇಕು. ಈಗ ನಾನು 5 ಜನ ನಮ್ಮ ಅಕ್ಕ ತಂಗಿಯರಿದ್ದೀವಿ. ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ. ನಾವು ವಿನಂತಿಯನ್ನು ಮಾಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಿಂದ. ನೋಡೋಣ ಮುಂದೆ. ಸರ್ಕಾರದಲ್ಲೂ ಕೂಡ ಒಂದು ವರ್ಗ ಆಟಕ್ಕೆ ಬಿದ್ದಿದೆ. ನೋಡಿ, ನಾನು ಇದನ್ನ ರಾಜಕೀಯ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಈಗ ಜನಗಣತಿ ಯಾಕೆ ಮಾಡ್ತೀವಿ ನಾವು? ಪ್ರತಿ ಬಾರಿ ಜನಗಣತಿ ಯಾಕೆ ಮಾಡ್ತೀವಿ? ಆ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ. ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ, ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ. ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಜಾತಿ ಜನಗಣತಿ ವರದಿ ಸಲ್ಲಿಕೆ ಆಗಿದೆ ಅಷ್ಟೇ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ವರದಿಗೆ ಹಿಂದುಳಿದ ವರ್ಗಕ್ಕೆ ಸೇರಿದ ಸಚಿವರಿಂದ ಸ್ವಾಗತ ಕೋರಲಾಗ್ತಾ ಇದೆ. ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯ, ಆ ಸಮುದಾಯದ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಇಂತಹ ವರದಿಯ ಅಗತ್ಯ ಇರಲಿಲ್ಲ. ನಾಯಕರ ಅಪಸ್ವರ ಇದೆ. ಈಗ ಅಪಸ್ವರಕ್ಕೆ ಬ್ರೇಕ್ ಹಾಕಬೇಕಾದಂತಹ ಕೆಲಸ ಆಗಬೇಕು. ವರದಿ ಜಾರಿಗೂ ಮುನ್ನ ಸಂಪುಟ ಉಪಸಮಿತಿ ರಚನೆಗೆ ಚಿಂತನೆ ಆಗಿದೆ. ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು ಅಪಸ್ವರ ಎತ್ತಿದ್ದಾರೆ. ಅವರ ಅಪಸ್ವರಕ್ಕೆ ಬ್ರೇಕ್ ಹಾಕಬೇಕಾದಂತಹ ಸಂದರ್ಭ. ವರದಿ ಜಾರಿಗೂ ಮುನ್ನವೇ ಸಂಪುಟ ಉಪಸಮಿತಿ ರಚನೆಗೆ ನಿರ್ಧರಿಸಲಾಗಿದೆ. ಮತ್ತೊಂದು ಕಡೆ ಕೆಲವು ನಾಯಕರು ಅದನ್ನು ಸ್ವಾಗತಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗದ ನಾಯಕರು ಅದನ್ನು ಸ್ವಾಗತ ಮಾಡ್ತಾ ಇದ್ರೆ, ಒಕ್ಕಲಿಗರು, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಇದೆ, ಆ ಹೊತ್ತಿನಲ್ಲೇ ಇಂತಹ ವರದಿಯ ಅಗತ್ಯತೆ ಇರಲಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.